2019 ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಗೆದ್ದು ಪ್ರಧಾನಿ ಮತ್ತೆ ಆಗಲ್ಲ ಅಂತ ಸ್ವತಃ ದೇವೇಗೌಡರು ಹೇಳಿದ್ರು. ಈಗ ಅದೇ HDD ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಮೋದಿ ಪ್ರಧಾನಿ ಆದ್ರೆ ದೇಶ ಬಿಡ್ತೇನೆ ಅಂದಿದ್ರು, ಆದ್ರೆ ದೇವೇಗೌಡರು ನರೇಂದ್ರ ಮೋದಿಯನ್ನ ಈಗ ಹೊಗಳಿದ್ದು. ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೇಳಿದ್ರೆ ದೇವೇಗೌಡರು ಮಾತನಾಡ್ತಾರೆ. ಈ ದೇವೇಗೌಡರು ಯಾಕೆ ಹಿಂಗಾದ್ರು ಅನ್ನೋದೇ ನನಗೀಗ ಅನುಮಾನ ಅಂತ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿ ಇರೋರು ಮೈ ಮೇಲೆ ಬಿಡ್ತಾರೆ, JDS ನಲ್ಲಿರೋರು ದೇವೇಗೌಡರು ನನಗೆ ಯಾಕಪ್ಪ ಹಿಂಗ ಹಾಕ್ಬಿಟ್ರು ಗೌಡ್ರು ಅಂತ ನನಗೊಂದೊಂದ್ಸಾರಿ ಅನುಮಾನ ಆಗ್ಬಿಟ್ಟದೆ. ಏನ್ ನರೇಂದ್ರ ಮೋದಿ ಹೊಗಳದ್ದು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾಭಾವ ಸಂಬಂಧ ಹಳೇ ಸಂಬಂಧ. ಇದೇ ದೇವೇಗೌಡರು ಹೇಳಿದ್ರು, ನಾನು ಪ್ರಧಾನಿ ಆಗಿಬಿಟ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬಿಟ್ರೆ ನಾನು ದೇಶ ಬಿಟ್ಕೊಡ್ತೀನಿ ಅಂತ, ಫಾರಿನಲ್ಲಿ ಇರ್ತೀನಿ ಅಂತ, ಫಾರಿನಲ್ಲಿ ಹೊಟ್ಟೋಯ್ತೀನಿ. ಈಗ ನರೇಂದ್ರ ಮೋದಿ ಅವರು ಹೊಗಳದ್ದೇ ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಕ್ಕಂಥದ್ದು ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೇವೇಗೌಡ.